ಇನ್ನು ಪೌರಾಯುಕ್ತಿಗೆ ಧಮಕಿ ಹಾಕಿದ ರಾಜೀವ್ ಗೌಡ ಬಂಧನ ವಿಳಂಬಕ್ಕೆ ವಿಪಕ್ಷ ಕಿಡಿಕಾರಿದೆ. ವಿಪಕ್ಷ ನಾಯಕ ಆರ್ ಅಶೋಕ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು, ರಾಜೀವ್ ಗೌಡನನ್ನ ಈ ಸರ್ಕಾರ ಬಂಧನ ಮಾಡಲ್ಲ. ಸಚಿವ ಕೆಎಚ್ ಮುನಿಯಪ್ಪ ಕೂಡ ಆತನ ಪರವಾಗಿದ್ದಾರೆ. ಸೌಮ್ಯ ಸ್ವಭಾವದ ವ್ಯಕ್ತಿ, ಉತ್ತಮ ಗುಣದವರು ಅಂತ ರಾಜೀವ್ ಗೌಡನನ್ನ ಖುದ್ದು ಸಚಿವರು ಹೊಗಳ್ತಾರೆ. ಹಂಗಾಗಿ ಇವ್ರು ಬಂಧನ ಮಾಡೋದಿಲ್ಲ ಅಂತ ಹೇಳಿ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಘಟನೆ ಸಂಭವಿಸಿ ಇಷ್ಟು ದಿನಗಳು ಕಳೆದ್ರೂ ಕೂಡ ಆತನ ಬಂಧನ ಆಗಿಲ್ಲ ಒಂದು ಕಡೆ. ಅದರ ಜೊತೆಗೇನೆ ಸಚಿವ ಕೆಎಚ್ ಮುನಿಯಪ್ಪ ಅವರು ಕೂಡ ರಾಜೀವ್ ಗೌಡ ಪರವಾಗಿರೋದು ಕೂಡ ಇದೀಗ ಆರ್ ಅಶೋಕ್ ಅವರ ಬಿಜೆಪಿ ನಾಯಕರ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಬಂಧನ ಆಗಲ್ಲ. ಯಾಕಂದ್ರೆ ಅವ್ರು ಮಾಡಿರೋ ಪೊಲೀಸ್ ಟೀಮು ಅದು ಉಪಯೋಗಕ್ಕೆ ಬರಲ್ಲ. ಕಾಂಗ್ರೆಸ್ ಟೀಮ್ ಮಾಡಬೇಕು. ಕಾಂಗ್ರೆಸ್ಸಿನ ಒಂದು ಟೀಮ್ ಮಾಡಿದ್ರೆ ಅವ್ರು ಅರ್ಧ ಗಂಟೆಯಲ್ಲಿ ಇಟ್ಕೊಡ್ತಾರೆ. ಕಾಂಗ್ರೆಸ್ ಅವ್ರಿಗೆಲ್ಲ ಗೊತ್ತರಿ, ಅವ್ನು ಎಲ್ಲಿ ಕಳಿಸ್ತವ್ರೆ ಇವರು ಕಾಂಗ್ರೆಸ್ ಅವರು. ಅವ್ನು ಕಳಿಸಿ ಎಲ್ಲಿ ಇಡಬೇಕೋ ಎಲ್ಲ ಇಟ್ಟವ್ರೆ. ಬೇಲಾಗೋರ್ಗು ಅವನು ಬರಬಾರ್ದು ಅಂತ ಹೇಳಿದಾರೆ ಅಷ್ಟೇ. ಅಂದ್ರೆ ಅಧಿಕಾರಿಗಳಿಗೆ ಧಮಕಿ ಹಾಕಿದ್ರು ಇದೇ ಕೆಲಸ ಬಿಜೆಪಿಗಾಗಿದ್ರೆ ಏನ್ ಮಾಡಿರೇನಿ? ಇಷ್ಟೊತ್ತಿಗೆ ಬಂಧ ಮಾಡಿ ಜೈಲಿಗೆ ಹಾಕಿ ಪರಪ್ಪನಗರ ಕಳಿಸ್ಬಿಡ್ತಾ ಇದ್ರಿ. ಇವ್ರು ಕಾಂಗ್ರೆಸ್ ಅವರಾದ್ರೆ ಯಾರಿಂದ ಇದ್ದಾರೆ? ಇವತ್ತು ಕೆಎಚ್ ಮುನಿಯಪ್ಪ ಹೇಳ್ದಂತ ಬಹಳ ಒಳ್ಳೆನಂತೆ, ಅವನು ಬಹಳ ಸಾಫ್ಟ್ ಅಂತೆ ಅವನು. ಸೌಮ್ಯ ಅಂದ್ರೆ ಪುಣ್ಯಕೋಟಿ ಹಸು ಇದ್ದಂಗೆ ಅವನೊಂಥರ ಪುಣ್ಯಕೋಟಿ ಹಸು. ಆ ಕೆಎಚ್ ಮುನಿಯಪ್ಪನವರು ಈ ತರ ಒಬ್ಬ ಕದೀಮನ್ಗೆ ಈ ತರ ಶಬಾಷ್ಗಿರಿ ಕೊಡುವಂಥದ್ದು, ಅದು ಒಬ್ಬ ಮಹಿಳಾ ಅಧಿಕಾರಿ ಮೇಲೆ, ಅವ್ರ ಮನೆಯಲ್ಲೇ ಅವ್ರ ಅಮ್ಮನ್ನ, ಅವ್ರ ಅಕ್ಕನ್ನ, ಯಾರ್ಯಾರು ಇದಾರೋ ಎಲ್ಲರನ್ನೂ ಬೀದಿಗೆ ತಂದ್ಬಿಟ್ಟಿದ್ದಾರೆ.